ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲ ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಮಗು. ಈ ರಾತ್ರಿ ಈ ಮಾತು ಕೇಳಿದರೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಬಹುದು. ನಿನ್ನ ಹೃದಯದಲ್ಲಿ ಈಗ ಏನಾದರೂ ನೋವು ಇದೆಯಾ? ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತದೆ. ಇಂತಹ ರಾಯರ ದಿವ್ಯ ಸಂದೇಶಗಳನ್ನು ಪ್ರತಿದಿನ ಕೇಳಬೇಕೆಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿನ್ನ ಮನಸ್ಸಿಗೆ ತಟ್ಟಿದರೆ ಒಂದು ಲೈಕ್ ಮಾಡಿ. ನಿನ್ನವರೆಗೂ ಈ ಶಾಂತಿ ಸಿಗಬೇಕೆಂದರೆ ಶೇರ್ ಮಾಡಿ. ಮತ್ತು ರಾಯರ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯಿರಿ. ಕೊನೆಯವರೆಗೂ ನೋಡಿ ಮಗು. ಕೊನೆಯಲ್ಲಿ ರಾಯರ ಒಂದು ಮಾತು ನಿನ್ನ ಜೀವನವೇ ಬದಲಾಯಿಸುತ್ತದೆ. ಇಂದು ದಿನ ತುಂಬ ಓಡಾಟ, ಕಷ್ಟ, ಒತ್ತಡ ಎಲ್ಲವೂ ಇದ್ದಿರಬಹುದು ಮಗು. ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ನಮಗೆ ಬೇಕಾದಂತೆ ಆಗೋದಿಲ್ಲ. ಮನಸ್ಸು ತುಂಬ ಭಾರವಾಗುತ್ತದೆ. ಯಾರಿಗೂ ಹೇಳಲಾಗದೆ ಮೌನವಾಗುತ್ತವೆ. ಆದರೆ ಈ ಕ್ಷಣದಲ್ಲಿ ನೀನು ಒಪ್ಪನೇ ಇಲ್ಲ, ನೀನು ಒಪ್ಪಳೇ ಇಲ್ಲ. ನಿನ್ನ ಜೊತೆ ಇದ್ದಾರೆ ಗುರುರಾಯರು. ರಾತ್ರಿ ಸಮಯ ಅನ್ನೋದು ವಿಶ್ರಾಂತಿಯ ಸಮಯ ಮಾತ್ರ ಅಲ್ಲ, ಇದು ಆತ್ಮದ ಜೊತೆ ಮಾತನಾಡುವ ಸಮಯ. ಮನಸ್ಸಿನ ನೋವನ್ನು ದೇವರ ಬಳಿ ಬಿಡುವ ಸಮಯ. ರಾಯರೇ, ಇವತ್ತಿನ ದಿನ ತುಂಬ ಕಷ್ಟ ಆಗಿತ್ತು. ನಾನು ಹತಾಶಳಾಗಿದ್ದೇನೆ. ನನಗೆ ಧೈರ್ಯ ಕೊಡಿ ಎಂದು ಒಂದು ಬಾರಿ ಹೃದಯದಿಂದ ಹೇಳು. ನೀನು ಅಳುತ್ತಿದ್ದರೂ ನಿನ್ನ ಕಣ್ಣೀರು ಯಾರಿಗೂ ಕಾಣದಿದ್ದರೂ ರಾಯರಿಗೆ ಅದು ಸ್ಪಷ್ಟವಾಗಿ ಕಾಣುತ್ತದೆ ಮಗು. ನಿನ್ನ ಜೀವನದಲ್ಲಿ ಆಗುತ್ತಿರುವ ಪ್ರತಿಯೊಂದು ಕಷ್ಟಕ್ಕೂ ಒಂದು ಕಾರಣ ಇದೆ. ನಿನ್ನ ಹೃದಯದಲ್ಲಿ ಮೂಡುತ್ತಿರುವ ನೋವು ಕೂಡ ಒಂದು ಪಾಠವೇ. ನೀನು ಇವತ್ತು ಅನುಭವಿಸುತ್ತಿರುವ ದುಃಖ ನಾಳೆ ನಿನ್ನ ಶಕ್ತಿಯಾಗುತ್ತದೆ. ರಾಯರು ಯಾವಾಗಲೂ ತಮ್ಮ ಭಕ್ತರನ್ನು ಪರೀಕ್ಷಿಸುತ್ತಾರೆ, ಆದರೆ ಕೈ ಬಿಡೋದಿಲ್ಲ. ನೀನು ಕೆಲವೊಮ್ಮೆ ಯೋಚಿಸುತ್ತೀಯಾ, ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಸಮಸ್ಯೆಗಳು ಬರ್ತಿವೆ ಅಂತ. ಆದರೆ ನಿಜ ಏನು ಗೊತ್ತಾ? ರಾಯರು ನಿನ್ನನ್ನು ಬಲಿಷ್ಠನಾಗಿ ಮಾಡುತ್ತಿದ್ದಾರೆ. ರಾಯರು ನಿನ್ನನ್ನು ಬಲಿಷ್ಠಳನ್ನಾಗಿ ಮಾಡುತ್ತಿದ್ದಾರೆ. ನೀನು ಇವತ್ತು ಅನುಭವಿಸುತ್ತಿರುವ ಪ್ರತಿಯೊಂದು ಕಷ್ಟವೂ ನಿನ್ನ ನಾಳೆಯ ಗೆಲುವಿನ ಬುನಾದಿ. ಈ ರಾತ್ರಿ ಮಲಗುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚು. ನಿನ್ನ ಎಲ್ಲ ಚಿಂತೆಗಳನ್ನು, ನೋವುಗಳನ್ನು ರಾಯರ ಪಾದದಲ್ಲಿ ಇಟ್ಟಿಬಿಡು. ಹೇಳು, ರಾಯರೇ, ಇವತ್ತು ನಾನು ಮಾಡಬೇಕಾದುದನ್ನೆಲ್ಲ ಮಾಡಿದ್ದೇನೆ. ಇನ್ನು ಉಳಿದಿದ್ದನ್ನು ನೀವೇ ನೋಡಿಕೊಳ್ಳಿ ಎಂದು. ಅದಾದ ಮೇಲೆ ನಿನ್ನ ಮನಸ್ಸು ಹೇಗೆ ಹಗುರವಾಗುತ್ತದೆ ಗೊತ್ತಾ? ನಿನ್ನ ಹೃದಯದ ಭಾರ ನಿಧಾನವಾಗಿ ಕಡಿಮೆಯಾಗುತ್ತದೆ. ರಾಯರ ಮೇಲೆ ನಂಬಿಕೆ ಇಡು ಮಗು. ಅವರು ನಿನ್ನನ್ನು ಎಂದಿಗೂ ಕೈಬಿಡೋದಿಲ್ಲ. ನೀನು ಇಂದು ಸೋತಂತೆ ಅನಿಸಬಹುದು, ಆದರೆ ಅದು ಸೋಲು ಅಲ್ಲ, ಅದು ಒಂದು ಪಾಠ. ನೀನು ಇಂದು ಅತ್ತಿರಬಹುದು, ಆದರೆ ಆ ಕಣ್ಣೀರು ನಾಳೆ ಸಂತೋಷದ ನಗುವಾಗುತ್ತದೆ. ರಾಯರು ಹೇಳುತ್ತಾರೆ, ನನ್ನನ್ನು ನೆನೆಸುವವನು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಆದುದರಿಂದ ಈ ರಾತ್ರಿ ಮಲಗುವ ಮೊದಲು ಒಮ್ಮೆ ಮನಸ್ಸಿನಲ್ಲಿ ರಾಯರನ್ನು ನೆನೆಸು. ನಿನ್ನ ಹೃದಯದಲ್ಲಿ ಶಾಂತಿ ಬರುತ್ತದೆ. ನಿನ್ನ ಆತ್ಮಕ್ಕೆ ನೆಮ್ಮದಿ ಸಿಗುತ್ತದೆ. ನಿನ್ನ ಕನಸುಗಳಲ್ಲಿ ಕೂಡ ರಾಯರು ನಿನ್ನ ಜೊತೆ ಇರುತ್ತಾರೆ, ನಿನ್ನನ್ನು ಕಾಪಾಡುತ್ತಾರೆ. ಯಾವುದೇ ಭಯ ಇದ್ದರೂ ರಾಯರ ಹೆಸರು ಜಪಿಸು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರದಲ್ಲಿ ಒಂದು ಶಕ್ತಿ ಇದೆ. ಈ ಮಂತ್ರದಲ್ಲಿ ಒಂದು ಅದ್ಭುತ ಶಾಂತಿ ಇದೆ. ನೀನು ಈ ಮಂತ್ರವನ್ನು ಜಪಿಸಿದಾಗ ನಿನ್ನ ಮನಸ್ಸಿನ ಅಶಾಂತಿ ನಿಧಾನವಾಗಿ ಮಾಯವಾಗುತ್ತದೆ ಮಗು. ಜೀವನದಲ್ಲಿ ಏನೇ ಆಗಲಿ ನಂಬಿಕೆ ಕಳೆದುಕೊಳ್ಳಬೇಡ. ನಿನ್ನ ಸಮಯ ಬರುತ್ತದೆ, ನಿನ್ನ ಸಂತೋಷದ ದಿನಗಳು ಬರುತ್ತವೆ. ರಾಯರು ಯಾವಾಗಲೂ ನಿನ್ನ ಜೊತೆ ಇದ್ದಾರೆ. ನೀನು ಅವರ ಮೇಲೆ ನಂಬಿಕೆ ಇಟ್ಟರೆ ಸಾಕು. ಈ ರಾತ್ರಿ ಶಾಂತಿಯಾಗಿ ಮಲಗು. ನಿನ್ನ ಎಲ್ಲ ಚಿಂತೆಗಳನ್ನು ದೇವರಿಗೆ ಒಪ್ಪಿಸು. ನಾಳೆ ಒಂದು ಹೊಸ ಬೆಳಗ್ಗೆ, ಹೊಸ ಅವಕಾಶಗಳು, ಹೊಸ ಸಂತೋಷ. ನೀನು ಧೈರ್ಯವಾಗಿರಬೇಕು, ನೀನು ಬಲವಾಗಿರಬೇಕು. ರಾಯರ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿ ಕೃಪೆ ಸದಾ ನಿನ್ನ ಮೇಲೆ ಇರಲಿ. ಈ ರಾತ್ರಿ ಮಲಗುವ ಮೊದಲು ಈ ಮಾತು ಕೇಳಿದರೆ ನಿನ್ನ ಜೀವನ ಬದಲಾಯುತ್ತದೆ. ರಾಯರ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯಿರಿ ಮಗು. ಕೆಲವೊಮ್ಮೆ ಜೀವನದಲ್ಲಿ ನಾವು ತುಂಬ ಒಂಟಿಯಾಗಿದ್ದೇವೆ ಅನಿಸಬಹುದು. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನಿಸಬಹುದು. ನಿನ್ನ ನೋವು, ನಿನ್ನ ಹೋರಾಟ ಇದು ಯಾರಿಗೂ ಕಾಣುವುದಿಲ್ಲ ಅನಿಸಬಹುದು. ಆದರೆ ನಿಜ ಏನು ಗೊತ್ತಾ? ನಿನ್ನ ಪ್ರತಿಯೊಂದು ಕಣ್ಣೀರನ್ನು ರಾಯರು ನೋಡುತ್ತಿದ್ದಾರೆ. ನೀನು ನಗುತ್ತಾ ಇದ್ದರೂ ನಿನ್ನ ಒಳಗಿನ ನೋವು ರಾಯರಿಗೆ ಗೊತ್ತು. ನೀನು ಮೌನವಾಗಿದ್ದರೂ ನಿನ್ನ ಹೃದಯದ ಮಾತು ರಾಯರಿಗೆ ಕೇಳುತ್ತದೆ. ಇಂದು ದಿನದಲ್ಲಿ ಯಾರಾದರೂ ನಿನ್ನನ್ನು ನೋಯಿಸಿದ್ದಾರಾ? ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡಿದ್ದಾರಾ? ಅದನ್ನೆಲ್ಲ ಮನಸ್ಸಿನಲ್ಲಿ
ಇಟ್ಟಿಕೊಳ್ಳಬೇಡ ಮಗು. ಈ ರಾತ್ರಿ ಅದನ್ನೆಲ್ಲ ಬಿಡು. ರಾಯರ ಮುಂದೆ ಹೇಳು, ನನ್ನ ಹೃದಯಕ್ಕೆ ನೋವು ಕೊಟ್ಟವರನ್ನು ನಾನು ಕ್ಷಮಿಸುತ್ತೇನೆ ಎಂದು ನೀನು ಕ್ಷಮಿಸಿದಾಗ ನಿನ್ನ ಮನಸ್ಸು ಇನ್ನೂ ಹಗುರವಾಗುತ್ತದೆ. ಕೋಪ, ದ್ವೇಷ, ನೋವು ಇವೆಲ್ಲ ನಿನ್ನೊಳಗೆ ಇಟ್ಟುಕೊಂಡರೆ ನಿನ್ನ ಮನಸ್ಸೇ ಭಾರವಾಗುತ್ತದೆ. ರಾಯರು ನಮಗೆ ಕಲಿಸುವ ದೊಡ್ಡ ಪಾಠ ಏನು ಗೊತ್ತಾ? ಕ್ಷಮೆ. ಯಾವುದೇ ಕಷ್ಟ ಬಂದರೂ, ಯಾವುದೇ ನೋವು ಬಂದರೂ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಈ ರಾತ್ರಿ ನಿನ್ನ ಹೃದಯವನ್ನು ಸ್ವಚ್ಛ ಮಾಡಿಕೊಳ್ಳುವ ಸಮಯ. ನಿನ್ನ ಎಲ್ಲ ಕೆಟ್ಟ ನೆನಪುಗಳನ್ನು, ನಿನ್ನ ಎಲ್ಲ ಭಯಗಳನ್ನು ರಾಯರ ಪಾದದಲ್ಲಿ ಇಟ್ಟು ಬಿಡು. ಮಗು, ನೀನು ತುಂಬ ಬಲವಾದವನು, ನೀನು ತುಂಬ ಬಲವಾದವಳು. ನೀನು ಇವತ್ತಿನವರೆಗೂ ಬಂದಿದ್ದೀಯಾ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ನೀನು ಎಷ್ಟೋ ಕಷ್ಟಗಳನ್ನು ಎದುರಿಸುತ್ತಿದ್ದೀಯಾ, ಆದರೂ ನೀನು ಇನ್ನೂ ನಿಂತಿದ್ದೀಯಾ. ಅದೇ ನಿನ್ನ ಶಕ್ತಿ. ಕೆಲವೊಮ್ಮೆ ಜೀವನ ನಮ್ಮನ್ನು ಪರೀಕ್ಷಿಸುತ್ತದೆ, ಆದರೆ ರಾಯರು ನಮ್ಮನ್ನು ಕೈ ಬಿಡೋದಿಲ್ಲ. ನೀನು ಇವತ್ತು ಏನಾದರೂ ಕಳೆದುಕೊಂಡಿದ್ದೀಯಾ? ಒಬ್ಬ ವ್ಯಕ್ತಿ, ಒಂದು ಅವಕಾಶ ಅಥವಾ ಒಂದು ಕನಸು, ಅದಕ್ಕೆ ದುಃಖಪಡುವುದು ಸಹಜ. ಆದರೆ ನಂಬು ಮಗು, ರಾಯರು ಅದಕ್ಕಿಂತ ಉತ್ತಮವಾದುದನ್ನು ನಿನಗೆ ಕೊಡುತ್ತಾರೆ. ನೀನು ಕಳೆದುಕೊಂಡಿದ್ದು ನಿನ್ನ ಜೀವನದ ಅಂತ್ಯ ಅಲ್ಲ, ಅದು ಒಂದು ಹೊಸ ಆರಂಭ. ಈ ರಾತ್ರಿ ಮಲಗುವ ಮೊದಲು ಒಂದು ಮಾತು ನಿನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳು. ನಾನು ಬಲವಂತನು, ನಾನು ಬಲವಂತಳು, ನಾನು ದೇವರ ಮಗ, ನಾನು ದೇವರ ಮಗಳು ಎಂದು ಈ ಮಾತು ನಿನ್ನ ಆತ್ಮಕ್ಕೆ ಶಾಂತಿ ಕೊಡುತ್ತದೆ. ನಿನ್ನ ಜೀವನದಲ್ಲಿ ಇನ್ನೂ ತುಂಬ ಒಳ್ಳೆಯ ದಿನಗಳು ಬರಬೇಕು. ನಿನ್ನ ಕನಸುಗಳು ನಿಜವಾಗಬೇಕು. ಅದಕ್ಕಾಗಿ ಇವತ್ತು ನೀನು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ನಿನ್ನ ದೇಹಕ್ಕೂ ನಿನ್ನ ಮನಸ್ಸಿಗೂ ಸ್ವಲ್ಪ ವಿಶ್ರಾಂತಿ ಕೊಡು. ರಾತ್ರಿ ನಿದ್ರೆ ಅನ್ನೋದು ದೇವರ ಕೊಡುಗೆ. ಇದು ನಿನ್ನ ಆತ್ಮವನ್ನು ಪುನಃ ಶಕ್ತಿಗೊಳಿಸುತ್ತದೆ. ಆದ್ದರಿಂದ ಚಿಂತೆ ಮಾಡದೆ ಮಲಗು. ನಿನ್ನ ಎಲ್ಲ ಸಮಸ್ಯೆಗಳು ಇವತ್ತು ಪರಿಹಾರವಾಗದಿದ್ದರೂ ನಾಳೆ ಅದಕ್ಕೆ ದಾರಿ ಸಿಗುತ್ತದೆ. ರಾಯರು ನಿನ್ನ ಜೀವನದ ದಾರಿಯನ್ನು ಸರಿಯಾಗಿ ನಡೆಸುತ್ತಾರೆ. ನೀನು ಕೇವಲ ನಂಬಿಕೆ ಇಟ್ಟುಕೊಂಡರೆ ಸಾಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ನಿಧಾನವಾಗಿ ಜಪಿಸು. ಪ್ರತಿ ಜಪದೊಂದಿಗೆ ನಿನ್ನ ಮನಸ್ಸು ಶಾಂತವಾಗುತ್ತದೆ. ನಿನ್ನ ಹೃದಯದಲ್ಲಿ ಬೆಳಕು ಮೂಡುತ್ತದೆ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಮಗು, ಈ ರಾತ್ರಿ ನಿನ್ನ ಕನಸುಗಳಲ್ಲಿ ರಾಯರು ನಿನ್ನ ಜೊತೆ ನಡೆಯುತ್ತಾರೆ, ನಿನ್ನನ್ನು ಕಾಪಾಡುತ್ತಾರೆ, ನಿನ್ನ ಮನಸ್ಸಿಗೆ ಧೈರ್ಯ ಕೊಡುತ್ತಾರೆ. ನೀನು ಒಂಟಿಯಲ್ಲ, ಎಂದಿಗೂ ಒಂಟಿಯಲ್ಲ. ರಾಯರು ನಿನ್ನ ಜೊತೆ ಇದ್ದಾರೆ. ಈ ಮಾತುಗಳು ನಿನ್ನ ಮನಸ್ಸಿಗೆ ತಟ್ಟಿದರೆ ಒಂದು ಆರ್ಟ್ ಹಾಕು ಮತ್ತು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಮಗು, ಈ ರಾತ್ರಿ ನಿನ್ನ ಹೃದಯ ತುಂಬ ಮೌನವಾಗಿದೆಯಾ ಅಥವಾ ತುಂಬ ಮಾತನಾಡಬೇಕೆನಿಸುತ್ತಿದೆಯಾ? ಕೆಲವೊಮ್ಮೆ ನಾವು ಯಾರಿಗಾದರೂ ನಮ್ಮ ಮನಸ್ಸಿನ ಮಾತು ಹೇಳಬೇಕೆನಿಸುತ್ತದೆ, ಆದರೆ ಯಾರು ನಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆಗ ಏನು ಮಾಡಬೇಕು ಗೊತ್ತಾ? ರಾಯರ ಜೊತೆ ಮಾತನಾಡಬೇಕು. ಹೌದು ಮಗು, ರಾಯರು ಕೇವಲ ದೇವರು ಅಲ್ಲ, ಅವರು ನಿನ್ನ ಅಪ್ಪ, ನಿನ್ನ ಅಮ್ಮ, ನಿನ್ನ ಸ್ನೇಹಿತ. ನೀನು ಹೇಗೆ ಇದ್ದೀಯೋ ಹಾಗೆಯೇ ಅವರ ಮುಂದೆ ಇರು. ನಿನ್ನ ನೋವು, ನಿನ್ನ ತಪ್ಪುಗಳು, ನಿನ್ನ ಭಯ ಎಲ್ಲವನ್ನು ಅವರಿಗೆ ಹೇಳು. ರಾಯರು ನಿನ್ನನ್ನು ತೀರ್ಪು ಕೊಡೋದಿಲ್ಲ, ಅವರು ಕೇವಲ ನಿನ್ನನ್ನು ಪ್ರೀತಿಸುತ್ತಾರೆ. ನೀನು ತಪ್ಪು ಮಾಡಿದ್ದೀಯಾ? ಪರವಾಗಿಲ್ಲ. ನೀನು ಸೋತಿದ್ದೀಯಾ? ಅದು ಕೂಡ ಪರವಾಗಿಲ್ಲ. ರಾಯರಿಗೆ ಮುಖ್ಯವಾದದ್ದು ಏನು ಗೊತ್ತಾ? ನಿನ್ನ ಮನಸ್ಸು. ನೀನು ಸತ್ಯವಾಗಿದ್ದರೆ ಸಾಕು, ನಿನ್ನ ಹೃದಯ ಸ್ವಚ್ಛವಾಗಿದ್ದರೆ ಸಾಕು. ಈ ರಾತ್ರಿ ನಿನ್ನ ಜೀವನದ ಬಗ್ಗೆ ಹೆಚ್ಚು ಯೋಚಿಸಬೇಡ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಬೇಕಾಗಿಲ್ಲ. ಕೆಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡುತ್ತದೆ. ನೀನು ಎಲ್ಲವನ್ನು ನಿಯಂತ್ರಿಸೋಕ್ಕೆ ಸಾಧ್ಯವಿಲ್ಲ, ಆದರೆ ನಂಬಿಕೆ ಇಟ್ಟುಕೊಳ್ಳೋದು ನಿನ್ನ ಕೈಯಲ್ಲಿದೆ. ನಂಬಿಕೆ ಅದೇ ನಿನ್ನ ದೊಡ್ಡ ಶಕ್ತಿ. ಮಗು, ನಿನ್ನ ಜೀವನದಲ್ಲಿ ಏನಾದರೂ ತಡವಾಗುತ್ತಿದೆಯಾ? ನಿನ್ನ ಕನಸುಗಳು ನಿಜವಾಗುತ್ತಿಲ್ಲ ಅನಿಸುತ್ತಿದೆಯಾ? ಒಂದು ಮಾತು ನೆನಪಿಟ್ಟಿಕೋ, ರಾಯರ ಸಮಯ ಯಾವತ್ತೂ ಸರಿಯಾಗಿರುತ್ತದೆ. ನಾವು ಬೇಗ ಬೇಕು ಅಂತ ಯೋಚಿಸುತ್ತೇವೆ, ಆದರೆ ರಾಯರು ಸರಿಯಾದ ಸಮಯಕ್ಕೆ ಕೊಡುತ್ತಾರೆ. ಅವರು ಕೊಡೋದು ನಮಗೆ ಬೇಕಾದದ್ದು ಅಲ್ಲ, ನಮಗೆ ಸೂಕ್ತವಾದದ್ದು. ಆದ್ದರಿಂದ ತಾಳ್ಮೆ ಇಟ್ಟಿಕೋ ಮಗು. ಈ ರಾತ್ರಿ ನಿನ್ನ ಮನಸ್ಸಿಗೆ ಒಂದು ಮಾತು ಹೇಳು, ನಾನು ರಾಯರ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ನನ್ನ ಜೀವನವನ್ನು ಅವರು ಸರಿಯಾಗಿ ನಡೆಸುತ್ತಾರೆ ಎಂದು. ಈ ಒಂದು ನಂಬಿಕೆ ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನಿನ್ನ ಭವಿಷ್ಯ ಇನ್ನು ಸುಂದರವಾಗಿರುತ್ತದೆ. ನೀನು ಇವತ್ತು ಕಲ್ಪನೆ ಮಾಡಿಕೊಂಡದಕ್ಕಿಂತಲೂ ಹೆಚ್ಚು ಸಂತೋಷ ಬರುತ್ತದೆ. ನೀನು ಕೇವಲ ಒಂದು ರಾತ್ರಿ ಶಾಂತಿಯಾಗಿ ಮಲಗು.
ನಿನ್ನ ಹೃದಯದಲ್ಲಿ ಭಯ ಇರಬಾರದು, ನಿನ್ನ ಮನಸ್ಸಿನಲ್ಲಿ ಅನುಮಾನ ಇರಬಾರದು. ರಾಯರು ನಿನ್ನ ಕೈ ಹಿಡಿದು ನಡೆಸುತ್ತಿದ್ದಾರೆ. ನೀನು ಕಾಣದೇ ಇದ್ದರೂ ಅವರು ನಿನ್ನ ಜೊತೆ ಇರುತ್ತಾರೆ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ, ನಿನ್ನ ಪ್ರತಿಯೊಂದು ಉಸಿರಲ್ಲೂ ರಾಯರ ಆಶೀರ್ವಾದ ಇದೆ. ಮಗು, ನೀನು ಬಹಳ ಅಮೂಲ್ಯ. ನಿನ್ನ ಜೀವನಕ್ಕೂ ಒಂದು ಮಹತ್ವ ಇದೆ. ನೀನು ಈ ಲೋಕಕ್ಕೆ ಬಂದಿದ್ದು ವ್ಯರ್ಥ ಅಲ್ಲ. ರಾಯರು ನಿನ್ನನ್ನು ಒಂದು ಕಾರಣಕ್ಕಾಗಿ ಸೃಷ್ಟಿಸಿದ್ದಾರೆ. ನಿನ್ನ ಜೀವನದಲ್ಲಿ ಒಂದು ವಿಶೇಷ ಉದ್ದೇಶ ಇದೆ. ಅದನ್ನು ನಿನ್ನ ಸಮಯದಲ್ಲಿ ನೀನು ಕಂಡುಕೊಳ್ಳುತ್ತೀಯ. ಆದ್ದರಿಂದ ನಿನ್ನನ್ನು ನೀನೇ ನಂಬು. ಈ ರಾತ್ರಿ ನಿನ್ನ ಹೃದಯವನ್ನು ಪ್ರೀತಿಯಿಂದ ತುಂಬಿಸು, ನಿನ್ನ ಆತ್ಮವನ್ನು ಶಾಂತಿಯಿಂದ ತುಂಬಿಸು. ಮಗು, ಈ ಮಾತು ನೆನಪಿಟ್ಟಿಕೋ, ರಾಯರು ನನ್ನ ಜೊತೆ ಇದ್ದಾರೆ, ನನಗೆ ಏನೂ ಆಗುವುದಿಲ್ಲ. ಈ ಒಂದು ನಂಬಿಕೆ ನಿನ್ನ ಎಲ್ಲ ಭಯಗಳನ್ನು ದೂರ ಮಾಡುತ್ತದೆ. ಈ ರಾತ್ರಿ ಮಲಗುವ ಮೊದಲು ಒಮ್ಮೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಜಪ ಮಾಡು. ನಿನ್ನ ಜೀವನದಲ್ಲಿ ಅದ್ಭುತ ಬದಲಾವಣೆ ಆಗುತ್ತದೆ. ನೀನು ರಾಯರ ಭಕ್ತನಾದರೆ ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡು. ಮಗು, ಈ ರಾತ್ರಿ ಮಲಗುವ ಮೊದಲು ಒಮ್ಮೆ ಕಣ್ಣು ಮುಚ್ಚಿ ನಿನ್ನ ಎಲ್ಲ ನೋವು, ಚಿಂತೆ, ಭಯ ಇವೆಲ್ಲವನ್ನು ರಾಯರ ಪಾದದಲ್ಲಿ ಇಟ್ಟಿಬಿಡು. ಒಮ್ಮೆ ಹೃದಯದಿಂದ ಹೇಳು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನೀನು ಒಂಟಿಯಲ್ಲ ಮಗು, ರಾಯರು ನಿನ್ನ ಜೊತೆ ಇದ್ದಾರೆ. ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಒಂದು ಹಾರ್ಟ್ ಹಾಕು ಮತ್ತು ರಾಯರ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ರಾಯರೇ ಅಂತ ಬರೆಯಿರಿ. ಈ ಸಂದೇಶ ಇನ್ನೊಬ್ಬರಿಗೆ ಸಹಾಯ ಆಗಬಹುದು. ಶೇರ್ ಮಾಡು ಮಗು. ಶಾಂತಿಯಾಗಿ ಮಲಗು. ರಾಯರ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಲಿ.